ವೆಲ್ಕಮ್ ಬ್ಯಾಕ್. ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಇದರ ಪರಿಣಾಮವಾಗಿ ಎಲ್ಲ ಜಲಾಶಯಗಳು ತುಂಬಿ ಹರಿತಾ ಇವೆ. ಅದರಲ್ಲೂ ಕರ್ನಾಟಕದ ಪ್ರಮುಖ ನದಿ ಮಾರ್ಕಂಡೇಯ ನದಿ ತುಂಬಿ ಹರಿತಾ ಇದೆ. ಎಕರೆ ಗಟ್ಲೆ ಕಬ್ಬು, ಮೆಕ್ಕೆಜೋಳ, ಭತ್ತದ ಗದ್ದೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಬೆಳಗಾವಿಯ ಹೊರವಲಯದಲ್ಲಿರುವಂತಹ ಮಾರ್ಕಂಡೇಯ ನದಿ ಇದು ಕರ್ನಾಟಕದ ಪ್ರಮುಖ ನದಿಗಳಲ್ಲಿ ಇದು ಕೂಡ ಒಂದು. ಕೆಎಚ್ ಕಾಂಗ್ರಾಳಿ ಕಡೋಲಿ ಭಾಗದ ರೈತರಿಗೆ ಈಗ ಸಂಕಷ್ಟ ಎದುರಾಗಿದೆ. ಮಳೆ ಹೆಚ್ಚಾದರೆ ಮನೆಗಳಿಗೂ ನೀರು ನುಗ್ಗುವ ಆತಂಕ ಇದೆ. ಈಗ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಬೆಳೆದಂತಹ ಭತ್ತ, ಮೆಕ್ಕೆಜೋಳ, ಕಬ್ಬು ಎಲ್ಲವೂ ಕೂಡ ನೀರು ಪಾಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮಾರ್ಕಂಡೇಯ ನದಿ ತುಂಬಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ರೈತರು ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ನೀರು ಪಾಲಾಗಿದೆ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಭಾಗದಲ್ಲಿ ಕಳೆದ ಹಲವು ದಿನಗಳಿಂದ ಭಾರೀ ಮಳೆಯಾಗ್ತಾ ಇರುವಂತಹ ಪರಿಣಾಮ ಇದು. ಎಕರೆಗಟ್ಟಲೆ ರೈತರು ಬೆಳೆದಂತಹ ಬೆಳೆ ಮೆಕ್ಕೆಜೋಳ, ಕಬ್ಬು, ಭತ್ತ ಸಂಪೂರ್ಣವಾಗಿ ನೀರ್ಪಾಲಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಒಂದು ವಾರಗಳ ಕಾಲ ಸುರಿದ ಧಾರಾಕಾರ ಮಳೆಯಿಂದ ಬತ್ತಿ ಹೋಗಿದ್ದ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳೆಲ್ಲ ಇದೀಗ ಮೈದುಂಬಿ ಹರಿತಿರುವಂಥದ್ದು. ನಾವೀಗ ಬೆಳಗಾವಿ ಹೊರಲಿರ್ತಕ್ಕಂತಹ ಮಾರ್ಕಂಡೇಯ ನದಿ ಪಕ್ಕದಲ್ಲಿರುವಂಥ ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಮಾರ್ಕಂಡೇಯ ನದಿ ಬೆಳಗಾವಿ ಮಹಾನಗರಕ್ಕೆ ಹೊಂದಿಕೊಂಡೇ ಹರಿತಿರುವಂಥದ್ದು. ಹೀಗಾಗಿ ಬೆಳಗಾವಿ ಮಹಾನಗರದ ಹೊರವಲಯದಲ್ಲಿರ್ತಕ್ಕಂಥ ಮಾರ್ಕಂಡೇಯ ನದಿ ಇದೀಗ ಅಪಾರ ಪ್ರಮಾಣದಲ್ಲಿ ನೀರು ಕೂಡ ಹರಿದು ಬರ್ತಿರುವಂಥದ್ದು. ಹೀಗಾಗಿ ಈ ಏನು ಬಿಕೆ ಕಂಗ್ರಾಳಿ ಸೇರಿದಂತೆ ಕಡೋಲಿ ಭಾಗದ ಸಾಕಷ್ಟು ರೈತರ ಜಮೀನಿಗೂ ಈಗ ನೀರು ನುಗ್ಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಕಬ್ಬು, ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆಯಲಾಗುತ್ತೆ. ಬೆಳಗಾವಿ ಮಹಾನಗರಕ್ಕೆ ಇನ್ನೊಂದು ವಾರಗಳ ಕಾಲ ಇದೇ ರೀತಿ ಮಳೆ ಮುಂದುವರೆದರೆ ಬೆಳಗಾವಿ ಮಹಾನಗರದ ಹೊಂದಿಕೊಂಡಿರ್ತಕ್ಕಂಥ ಸಾಕಷ್ಟು ಮನೆಗಳಿಗೂ ಕೂಡ ಮಾರ್ಕಂಡೇಯ ನದಿ ನೀರು ನುಗ್ಗುವ ಆತಂಕ ಕೂಡ ಇರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಭತ್ತ ಆಗಿರ್ಬೋದು, ಕಬ್ಬು, ಹೀಗೆ ವಿವಿಧ ಬೆಳೆಗಳನ್ನು ಬೆಳೀತಾರೆ. ಆ ಎಲ್ಲ ಬೆಳೆಗಳಿಗೂ ಈಗ ಮಾರ್ಕಂಡೇಯ ನದಿಯಾಗಿ ಆಹುತಿ ಆಗಿರುವಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ನೂರಾರು ಎಕರೆ ಜಮೀನು ಏನಿದೆ ಎಲ್ಲ ಜಮೀನುಗಳು ಕೂಡ ಈಗ ಏನು ಕೆರೆಯಂತೆ ಆಗಿ ಭಾಸವಾಗ್ತಿರುವಂಥದ್ದು. ಸಾಕಷ್ಟು ಇನ್ನೂ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತಿರೋದು. ಮತ್ತೊಂದೆಡೆ ಘಟಪ್ರಭಾ ನದಿಯ ಒಳಹರಿವು ಕೂಡ ಇವತ್ತು 26,000ಕ್ಕೂ ಹೆಚ್ಚು ತಲುಪಿರುವಂಥದ್ದು. ಕೃಷ್ಣಾ ನದಿಯ ಒಳಹರಿವು ಕೂಡ 1 ಲಕ್ಷಕ್ಕೂ ಅಧಿಕ ತಲುಪಿರುವಂಥದ್ದು. ಮತ್ತೊಂದೆಡೆ ಮಲ್ಲಪ್ರಭಾ ನದಿಯ ಒಳಹರಿವು ಕೂಡ ಅಧಿಕ ಪ್ರಮಾಣದಲ್ಲಿ ಏರಿಕೆ ಆಗ್ತಿರುವಂಥದ್ದು. ಹೀಗಾಗಿ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳೆಲ್ಲವೂ ಕೂಡ ಈಗ ಸಾಕಷ್ಟು ಪ್ರಮಾಣದಲ್ಲಿ ಮೈದುಂಬಿ ಹರಿತಿರುವಂಥದ್ದು. ಕಳೆದ ಜೂನ್ನಲ್ಲಿ ಮಳೆ ಆಗಬೇಕಿತ್ತು, ಆದರೆ ಮಳೆ ಆಗದ ಹಿನ್ನೆಲೆಯಲ್ಲಿ ಜಿಲ್ಲೆಯ ನದಿಗಳೆಲ್ಲವೂ ಕೂಡ ಬತ್ತಿ ಹೋಗಿದ್ದವು. ಜೂನ್ಗೆ ಆಗಬೇಕಿದ್ದ ಮಳೆ ಜುಲೈಗೆ ಆರಂಭವಾಗಿರುವಂಥದ್ದು. ಇದೀಗ ಬೆಳಗಾವಿ ಜಿಲ್ಲೆಯ ರೈತರಲ್ಲೂ ಕೂಡ ಮಂದಹಾಸ ಮೂಡಿರುವಂಥದ್ದು. ಯಾಕಂದರೆ ಎಲ್ಲ ಬೆಳಗಾವಿ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಪ್ರಮುಖ ಡ್ಯಾಮ್ಗಳು ಕೂಡ ಖಾಲಿಯಾಗಿದ್ದವು. ಕುಡಿಯುವ ನೀರು ಕೂಡ ಹಾಹಾಕಾರ ಸೃಷ್ಟಿಯಾಗತಕ್ಕಂಥ ಆತಂಕ ಇತ್ತು. ಇದೀಗ ಮಳೆ ಆದ ಹಿನ್ನೆಲೆಯಲ್ಲಿ ಡ್ಯಾಮ್ಗಳಿಗೂ ಕೂಡ ನೀರಿನ ಮಟ್ಟ ಏರಿಕೆ ಆಗ್ತಿರುವಂಥದ್ದು. ಹೀಗಾಗಿ ಸಹಜವಾಗಿ ಬೆಳಗಾವಿ ಸೇರಿದಂತೆ ನೆರೆಯ ಬಾಗಲಕೋಟೆ, ವಿಜಯಪುರ, ಅದ್ರ ಜೊತೆಗೇನೆ ಇತ್ತ ಹುಬ್ಬಳ್ಳಿ, ಧಾರವಾಡ ಹಾಗೂ ಗದಗ ಜಿಲ್ಲೆಯ ರೈತರಿಗೆ ಈಗ ಸಾಕಷ್ಟು ಕುಡಿಯುವ ನೀರಿನ ಸಮಸ್ಯೆ ಇತ್ತು. ಅದು ಸಮಸ್ಯೆ ತುಸು ಕಡಿಮೆ ಆಗಿದೆ ಅಂತೇಳಿ ಕೂಡ ಹೇಳಲಾಗ್ತಿದೆ. ಯಾಕಂತಂದರೆ ಈ 2 ಡ್ಯಾಮ್ಗಳನ್ನು ಬಹುತೇಕ 5 ಜಿಲ್ಲೆಗಳ ಜನರು ಅವಲಂಬಿಸಿದ್ರು. ಈಗ ಕುಡಿಯುವ ನೀರಿಗಾಗಿ ನಿಟ್ಟುಸಿರು ಬಿಡುವಂಥ ಪರಿಸ್ಥಿತಿ ಕೂಡ ಈಗ ಇರುವಂಥದ್ದು. ಕ್ಯಾಮರಾ ನಡೆಶ್ವಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.